ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತು ನಾನು ಒಂದು ದಿನನಿತ್ಯದಲ್ಲಿ ಯಾವ ಕೆಲಸ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತಿನ ಒಂದು ಕೆಲಸ ಏನಪ್ಪ ಅಂತಂದರೆ ಡಬ್ಬು ಮೆಣಸಿನಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ. ನೀವು ಈ ವಿಡಿಯೋ ಕೊನೆವರೆಗೆ ನೋಡಿದರೆ ಆ ಪಲ್ಯ ಹೇಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಕೊನೆಯಿಂದ ಲಾಸ್ಟ್ ತನಕ ಪೂರ್ತಿ ನೋಡಿ ವಿಡಿಯೋ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ನೀವು ನೋಡ್ತೀರಿ ಮತ್ತು ಪ್ರೋತ್ಸಾಹಿಸ್ತೀರಂತ ಭಾವಿಸಿದ್ದೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯಾಗಿ ಡಬ್ಬು ಮೆಣಸಿನಕಾಯಿ ಪಲ್ಯವನ್ನು ಮಾಡಬೇಕು ಅನ್ನೋದು ಇವತ್ತಿನ ಒಂದು ದಿನದ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಈ ಒಂದು ವಿಡಿಯೋ ನೀವು ಹೊಸಬರಾಗಿ ವೀಕ್ಷಿಸುತ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ ವಿಡಿಯೋ ಮಾಡ್ತೀವಿ. ಹಾಯ್ ಹಲೋ. ನೋಡಿ ಸ್ನೇಹಿತರೆ, ಇವತ್ತು ಒಂದು ಸ್ವಲ್ಪ ಏನು ಪಲ್ಯ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಹೀರೆಕಾಯಿ. ಯಾಕಂದರೆ ಕೆಲವೊಂದು ಸರ್ತಿ ಸ್ನೇಹಿತರೆ ನೋಡಿ, ಒಂದು ಟೊಮೆಟೊ ಕಟ್ ಮಾಡೀನಿ, ಆಮೇಲೆ 2 ಈರುಳ್ಳಿ ಕಟ್ ಮಾಡೀನಿ, ಆಮೇಲೆ ಹೀರೆಕಾಯಿ. ಇದು ಯಾವ ರೀತಿ ಪಲ್ಯ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಸ್ವಲ್ಪ ಇದಾಗ್ಯದ. ಇವಾಗ ಟೊಮೊಟೊನೂ ಕೂಡ ಇದೇ ಥರ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಇದಾಗಬೇಕು. ಸುಡಬೇಕಾದ್ರೆ ಚಂದ ಮುಚ್ಚಬೇಕು. ಒಂದು ಸ್ವಲ್ಪ ನೀರು ಬಿಡಬೇಕು. ನಾವು ಮ್ಯಾಲೆ ನೀರು ಮುಚ್ಚಿದಾಗ ನೀರು ಬಿಟ್ಟು ಈ ಥರ ಕುಡಿತೀವಿ. ನೀರು ಮಿಕ್ಸ್ ಮಾಡ್ಬೋದು. ನೋಡಿ, ನಾ ಇವಾಗ ಹೇಳಿದ್ಮೇಲೆ ನಿಮಗೆ ಇನ್ನೇನಪ್ಪ ಅಂತೇಳಿ ಇಲ್ಲದಲ್ಲ 2 ಚಮಚ ಸ್ಪೂನು ಖಾರದ ಪುಡಿ ತೊಗೊಂಡಿನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ ಇದು ಶೇಂಗಾ ಹೇಳಿದ್ನೆಲ್ಲ ಹಿಂಡಿ ಮಾಡ್ಕೊಂಡು ಬಂದೀನಿ. ಇದು ಏನು ಮಾಡಬೇಕು, ಫಸ್ಟ್ ಹಿಂಡಿ ಹಾಕಬೇಡಿ. ಹಿಂಡಿ ಹಾಕಿದ್ರೆ ಇದು ಹೊತ್ಕೋತಾ ಬರ್ತದೆ. ಅದಕ್ಕೋಸ್ಕರ ಫಸ್ಟಾಗಿ ಖಾರ ಮಿಕ್ಸ್ ಮಾಡಬೇಕು. ಈ ಥರ ಹಿಂಗೆ ತೋರ್ಸೋಸಲ್ಲಿ ಇದ್ರಾಗ ಹಾಕೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಒಂದು ಮಗನಾಗಬೇಕು. ಫಸ್ಟಿಗೆ ಹಿಂಡಿ ಹಾಕಬಾರ್ದು. ಶೇಂಗಾ ಹಿಂಡಿ ಇವಾಗ ಹಾಕ್ಬೇಕು. ಯಾಕಂದ್ರೆ ಖಾರ ಎಲ್ಲ ಕಲಿತಾರಲ್ಲ, ಅವಾಗ ಹಾಕಿ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬೇಕು. ಸ್ವಲ್ಪ ಕಾಣಿಸ್ತದಲ್ಲ, ಇದಕ್ಕೊಂದು ಸ್ವಲ್ಪ, ಯಾಕಂದ್ರೆ ಖಾರ ಹಿಂಡಿನೇ ಹಾಕ್ಬೋದು, ಶೇಂಗಾ ಹಿಂಡಿನೇ ಹಾಕ್ಬೋದು, ಖಾರನೇ ಹಾಕ್ಬೋದು. ಅದರಲ್ಲಿ ಟೇಸ್ಟಿ ಬರಲಂತೇಳಿ ಸ್ವಲ್ಪ ಖಾರ ಹಿಂಡಿ ಉಪ್ಪಿಟ್ಕೊಂಡು ಇದು ಕೂಡ ಮಿಕ್ಸಿಂದ ಪಲ್ಯ ಹಾಕಿ ಇರ್ತದೆ. ಬೇಕಾದ್ರೆ ಹಾಕೋಬೋದು, ಬಿಡ್ಬೋದು. ರೆಡಿ ಆಯ್ತು. ಈಗ ಹೀರೆಕಾಯಿ ಪಲ್ಯ ತೋರಿಸ್ತೀನಿ. ಮಸ್ತ್ ಮಸ್ತ್ ಆಗ್ತದೆ. ಒಂದು ಸ್ವಲ್ಪ ಉಪ್ಪು, ಒಂದು ಹೀರೆಕಾಯಿ ರುಚಿನೇ ಇರ್ತದೆ. ಸ್ವಲ್ಪ ಉಪ್ಪು ಇದು ಹಾಕಬೇಡ್ದು. ಸ್ವಲ್ಪ ಎಲ್ಲ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತಾರೆ, ಮಾಡಬೇಡ್ದು. ಯಾಕಂದರೆ ರುಚಿ ಇರ್ತದೆ ಹೀರೆಕಾಯಿ. ಸ್ವಲ್ಪ ನೀರು ಹಾಕೋಣ, ಭಾಳ ಆಮೇಲೆ ಇನ್ನೊಂದು ಸ್ವಲ್ಪ ಮುಚ್ಚ. ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇದು ಯಾಕಪ್ಪ ಈ ರೀತಿ ಹಾಕಿನಪ್ಪ ಅಂದ್ರೆ ನಮ್ಮ ಮಗುವಿಗೆ ಕಟ್ಟೋ ಸಲಿಂದ 6 ಹಾಕೋ ಸಲಿಂದ ಇಡ್ತೀನಿ. ನೋಡಿ, ರೆಡಿ ಆಯಿತು ಹೀರೆಕಾಯಿ ಪಲ್ಯ. ಇದೇ ಥರ ಮಾಡಬೇಕು.